ಒಂದೇ ಪಾತ್ರ, ಪ್ರಮುಖವಾದ ಪಾತ್ರ ಮಾಡಿದ್ದೀವಿ. ಎಲ್ಲ ಹೊಸಬ್ರ ಪ್ರಯೋಗ. ಸುಮಾರು ವರ್ಷಗಳಿಂದ 6 - ಸಿನಿಮಾ ಬಂತಲ್ಲ, ಅದೇ ರೀತಿ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಹುಡುಗರು. ಹಾಂ ಮೇಡಮ್, ಇದೆ ದೆವ್ವ ಇರೋ ಕಡೆ ಇದೆ. ಊರು ದೆವ್ವ ಆದಮೇಲೆ ದೇವ್ರು ಇರಲೇಬೇಕಲ್ಲ, ಊರು ಮೇಲೆ ಹೊಲಗೇರಿನೂ ಇರಬೇಕು. ಅದೇ ರೀತಿ ಈಗ ನಾವು ದೇವ್ರಿದ್ದಾನೆ ಅನ್ನೋದನ್ನು ಎಷ್ಟು ನಂಬ್ತೀವೋ, ಅದೇ ರೀತಿ ತಂದೆ ತಾಯಿಲಿ ಯಾಕೆ ದೇವ್ರನ್ನ ಪೂಜೆ ಮಾಡ್ತೀವಿ ಹೇಳಿ. ಅದೇ ರೀತಿ ಒಂದು ಹೊಸಬರ ಪ್ರಯೋಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಟರು ಕೂಡ ಅವರವರ ಒಂದು ಭಾವದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಹೊಸ ಪ್ರತಿಭೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡಿದ್ದಾರೆ. ಬೆಳೆಸೋಣ ಹೊಸ ಪ್ರತಿಭೆ. ಸಿನಿಮಾ ಮೂವಿ ಚೆನ್ನಾಗಿದೆ. ಅದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಬಾಲಾಕ್ಷ ಅವರು ರಂಗಭೂಮಿಯಿಂದ ಬಂದು ಸಿನಿಮಾ ತೆರೆಗೆ ಬಂದಿದ್ದಾರೆ. ನೋಡಿ ತುಂಬ ಸಂತೋಷ ಆಯಿತು. ರೋಲ್ ಚೆನ್ನಾಗಿದೆ. ಶಂಕರಪ್ಪ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋನು ಹಚ್ಕಡೆ ಸರ್, ಸುಮ್ಮನೆ ಟೈಟಲ್ ಕಾರ್ಡ್ ನೋಡಿ ಸಿನಿಮಾಗೆ ಬಂದ್ವಿ. ಬಟ್ ₹100ಗೆ ₹1000 ಸಿನಿಮಾ ತೋರಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ದೇಶಕರ ಅವಶ್ಯಕತೆ ಭಾಳ ಇದೆ. ಇಂಥ ಚಿತ್ರರಂಗಕ್ಕೆ ಇಂಥ ನಿರ್ದೇಶಕರು ಬೆಳೆಸಿದ್ರೆ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಮುಂದೆ ಬರ್ತವೆ. ದಯವಿಟ್ಟು ಎಲ್ಲರೂ ಈ ಚಿತ್ರಮಂದಿರ ಚೆನ್ನಾಗಿದೆ ಸಿನಿಮಾ. ಒಳ್ಳೆ ಮೆಸೇಜ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಏನು ಇಷ್ಟ ಆಯಿತು ಸರ್? ಲಾಸ್ಟ್ ಮೆಸೇಜ್ ಚೆನ್ನಾಗಿದೆ. ಸರ್ ದೆವ್ವಭೂತನ ಅಂತೀರಾ? ಸರ್ ಹೇಗಿತ್ತು ಸಿನಿಮಾ? ಸರ್ ಹೇಗಿದೆ ಸಿನಿಮಾ? ಮೇಡಮ್ ಹೇಗಿದೆ ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಸರ್ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಲವ್ ಸ್ಟೋರಿನ 2 ಡೈಲಾಗಲ್ಲಿ 2 ದಿನದಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಪ್ರೇಮಿಗಳನ್ನ ಎಷ್ಟೋ ಜನ ಯಾವುದೇ ವಿಚಾರಗಳಿಂದ ದೂರ ತಿಳಿಸ್ತಾರೆ, ಆದರೆ ಕೆಲವೊಂದು ವಿಚಾರಗಳನ್ನ ಸಂಕ್ಷಿಪ್ತವಾಗಿ 2 ಡೈಲಾಗ್ ಲಾಸ್ಟಲ್ಲಿ ಹೇಳ್ತಾರೆ ಸರ್. ತುಂಬ ಇಷ್ಟ ಆಯಿತು ಆ ಡೈಲಾಗು. ಸೊ ಅದೆಲ್ಲ ಸ್ವಲ್ಪ ಮರ್ತಿದ್ದೀನಿ ನಾನು. ತುಂಬ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮಿಗಳನ್ನ ಅದೇ ಜನರು ಒಪಿನಿಯನ್ ಅಷ್ಟೇ ಇಂಪಾರ್ಟೆಂಟು. ಹೊಸ ಪ್ರಯತ್ನ ಮಾಡಿದ್ದೀವಿ. ಸೊ ಇದು ತುಂಬ ಕಮರ್ಷಿಯಲ್ ಇಲ್ಲ ಅಂದರೂ ಹೊಸತನ ಅಂತೂ ಸಿನಿಮಾದಲ್ಲಿ ಖಂಡಿತ ಇದೆ ಅಂತ ನನಗನ್ನಿಸ್ತಿದೆ. ಸೊ ಏನು ಜನ ನೋಡಿರೋರು ಏನು ಹೇಳ್ತಿದ್ದಾರೋ ಅದೇ ಫೈನಲ್ ರಿಸಲ್ಟು. ಯಾಕೆಂದರೆ ನಾವೇನೇ ಅಂದ್ಕೊಂಡು ಮಾಡಿದ್ರು ಸೊ ಮೇಯ್ನಾಗಿ ಆಡಿಯನ್ಸಿಗೆ ಇಷ್ಟ ಆಗಲಿ ಅಂತ ಮಾಡಿರ್ತೀವಿ. ಸೊ ಅದರಲ್ಲಿ ಒಂದು 40% ಜನ ಒಪ್ಕೊಂಡ್ರು ಸೊ ಜಸ್ಟ್ ಪಾಸ್ ಅಂತಲೇ ಅನ್ಕೋತೀನಿ. ಸೊ ಪಾಸ್ ಆದರೆ ಸಾಕು ಅಂತ ನನ್ನ ಭಾವನೆ. ಸೊ ಈ ಕಾನ್ಸೆಪ್ಟ್ ಒಪ್ಕೊಳ್ಳೋಕೆ ಏನು ಕಾರಣ ಸರ್? ಇಲ್ಲ, ಇದು ಆ್ಯಕ್ಚುಲಿ ನಾನೇ ಮಾಡಿದ್ರಿಂದ ಇದು ಸೊ ಬಡ್ಜೆಟ್ ನೋಡ್ಕೊಂಡು ಮಾಡಿದ ಸಬ್ಜೆಕ್ಟ್ ಇದು. ಸೊ ಕಮರ್ಷಿಯಲಿ ಮಾಡೋಕ್ಕೆ ಹೋದರೆ ನಾವು ಸ್ವಲ್ಪ ಲೋ ಬಡ್ಜೆಟಲ್ಲಿ ಮಾಡಿದ್ರಿಂದ ಈ ಬಡ್ಜೆಟಲ್ಲಿ ಬೇರೆ ಥರ ಸಿನಿಮಾಗಳು ಮಾಡೋಕ್ಕಲ್ಲ. ಸೊ ಈ ಪ್ಯಾಟರ್ನ್ ಸಿನಿಮಾಗಳು ಸ್ವಲ್ಪ ಜನರಿಗೆ ಕ್ಯೂರಿಯಾಸಿಟಿ ಮತ್ತು ಒಂದು ಕಥೆಯಲ್ಲಿ ಒಂದು ಇಂಟ್ರೆಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಈ ಥರದ್ದು ಕತೆ ಮಾಡಿದ್ದೆ. ನಾನೇ ಡೈರೆಕ್ಟ್ ಮಾಡಿರೋದು, ನನ್ನದೇ ಓನ್ ಕತೆ ಇದು. ಸೊ ಹಾಗಾಗಿ ಈ ಥರ ಕತೆ ಚೂಸ್ ಮಾಡಿದ್ದೀನಿ. ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಘಟನೆ ಆಯಿತಾ, ಆಗಿದೆಯಾ? ಘಟನೆ ಅಂದರೆ ಈ ಕ್ಯಾಶುವಲಾಗಿ ಎಲ್ಲರಲ್ಲಿ ನಡೀತಾ ಇರ್ತದೆ. ಸೊ ಯಾವ ಥರ ಘಟನೆ ಕೇಳಿದ್ರೆ ನೀವು ನನಗೆ ಗೊತ್ತಾಗಲಿಲ್ಲ. ಅಂದರೆ ಈ ಮಾಟ ಮಂತ್ರ, ಆ ಮಾಟ ಮಂತ್ರ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಹಳೇ ಕಾಲದಿಂದ ಇವತ್ತಿನವರೆಗೂ ಇದೆ. ಬಟ್ ನನಗೆ ಅದಿಲ್ಲ ಅನ್ನೋದು ನಾನು ಇದರಲ್ಲಿ ತೋರಿಸಿದ್ದೀನಿ ನಿಮಗೆ ಫೈನಲ್ಗೆ. ಸೊ ಮಾಟ ಮಂತ್ರ ಜನ ಆ ಥರದಕ್ಕೆ ಹೋಗಬಾರ್ದು, ಮೂಢನಂಬಿಕೆಗಳಲ್ಲಿ ಬೀಳಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸೊ ಈ ಸಿನಿಮಾನ ಫೈನಲ್ ಮಾಡಿಸಿದ್ದೀನಿ. ಸೊ ಫ್ಯಾಮಿಲಿಗೆ ಒತ್ತು ಕೊಟ್ಟಿದ್ದೀನಿ. ಲಾಸ್ಟಲ್ಲಿ ನೀವು ಅದನ್ನು ನೋಡ್ಬೋದು. ಸೊ ಒಂದು ಫ್ಯಾಮಿಲಿಲಿ ಒಂದು ಹುಡುಗಿ ಮನೆ ಆ ಥರದ್ದು ಒತ್ತು ಕೊಟ್ಟಿದ್ದೀನಿ. ಸೊ ಅದರ ಜೊತೆಗೆ ಇದಿಲ್ಲ, ನೀವು ಫ್ಯಾಮಿಲಿನಲ್ಲೇ ಬಗೆಹರಿಸ್ಕೊಳ್ಳಿ ಅನ್ನೋದು ಫೈನಲ್ ಕಾನ್ಸೆಪ್ಟ್. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಚೆನ್ನಾಗಿದೆ ಮೂವಿ. ಸೊ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಈ ಸಿನಿಮಾ ಹೆಂಗೆ ಒಪ್ಕೊಂಡ್ರು, ಏನು ಕಾರಣಕ್ಕೆ? ಇದು ನನ್ನ ಫಸ್ಟ್ ಮೂವಿ. ಸ್ಟೋರಿ ಚೆನ್ನಾಗಿದೆ ಅಂತ ಅನಿಸ್ತು. ಸ್ವಲ್ಪ ಬೋಲ್ಡ್ ಆಗಿರೋ ಕ್ಯಾರೆಕ್ಟರ್ ಅಂತ ಅನಿಸ್ತು. ಸೊ ಇದಕ್ಕೆ ಮುಂಚೆ ಏನು ಮಾಡಿದ್ರು? ಇದೇ ನನ್ನ ಫಸ್ಟ್ ಮೂವಿ. ಇದಾದಮೇಲೆ ಮಾಡಿದ್ದೀನಿ, 3 ಮೂವೀಸ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಮೌನಿಕಾ ಅಂತ. ನಾನು ಈ ಮೂವಿಯಲ್ಲಿ ಲೀಡ್ ರೋಲ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ನಿಮಗೆ ಪಾತ್ರ ಸಿಕ್ಕಿದ್ದು? ಹೇಗೆ? ನನಗೆ ಇಷ್ಟ ಆಯಿತು. ಆ್ಯಂಡ್ ನಾನು ಕರೆಕ್ಟ್ ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಟ್ರೈ ಮಾಡಿದ್ದೀನಿ. ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟ? ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ನೋಡಿ ನೀವು ಹೊಸದಾಗಿ ಬರೋರಿಗೆಲ್ಲ ಸಪೋರ್ಟ್ ಮಾಡಿ, ಅಪ್ರಿಷಿಯೇಟ್ ಮಾಡಿ ಅಂತ ಕೇಳ್ತೀನಿ. ನೀವು ನಂಬ್ತೀರಾ ಮಾಟ ಮಂತ್ರ ದೆವ್ವಭೂತ?
ಸಮ್ ಟೈಮ್ ನಂಬೇಕಾಗುತ್ತೆ, ಡಿಪೆಂಡ್ಸ್ ಆನ್ ಸಿಚುವೇಶನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಓಕೆ, ನನಗೆ ಪಾತ್ರದ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಅವರು ಹಿಂಗೆ ಹೇಳಿದಾಗ ಹಿಂಗೊಂದು ಪಾತ್ರ ಇದೆ ಅಂತಂದರೆ, ಸೊ ಓಕೆ ಗುಡ್ ಆಗಿದೆ ಅಲ್ಲ ಪಾತ್ರ ಬಗ್ಗೆ ಫಸ್ಟ್ ಕೇಳಿಕೊಂಡೆ ನನ್ನ ಸ್ಟೋರಿ ಏನು ಅಂತ. ನನಗೆ ತುಂಬ ಇಷ್ಟ ಆಯಿತು. ಸೊ ಬೇಸಿಕ್ ಇವಾಗ ನಡೀತಾ ಇರೋಂಥ ಸ್ಟೋರಿ, ಯಾಕೆಂದರೆ ಹತ್ತಿರದವ್ರನ್ನ ಬಿಟ್ಟು ದೂರ ಇಲ್ಲಿ ಇದ್ದವ್ರನ್ನ ಮದುವೆ ಮಾಡಿಕೊಟ್ಟು ಆಮೇಲೆ ಬೇಸರ ಆಗಿ ಪೇರೆಂಟ್ಸ್ ದೂರ ಒಂದು ಕಡೆ ಇರ್ತಾರೆ, ಅವರೊಂದು ಕಡೆ, ಆ ರೀತಿ ಸ್ಟೋರಿ ಅಂದಾಗ ಸೊ ಗುಡ್ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಓಕೆ ಅಂತ ನಾನು ಒಪ್ಕೊಂಡು ಡೈರೆಕ್ಟ್ಗೆ ಈ ಸಿನಿಮಾನ ಮಾಡಿಕೊಂಡೆ. ಕೊನೆಗೆ ಹುಡುಗಿ ಸಿಕ್ಕಲ್ಲ ಸರ್? ಹಾಂ, ಕೊನೆಗೆ ನಿಮ್ಮ ಹುಡುಗಿ ಸಿಕ್ಕರಾ? ಖಂಡಿತ ಸಿನಿಮಾದಲ್ಲೇ ಖಂಡಿತ ಹುಡುಗಿ ಸಿಗ್ತಾಳೆ. ಯಾಕಂದರೆ ಪ್ರತಿಯೊಂದರಲ್ಲೂ ಇರುತ್ತಲ್ಲ, ಪ್ರಯತ್ನ ಪಟ್ಟರೆ ಖಂಡಿತ ಸಿಗ್ತಾರೆ ಅಂತ. ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ, ಸಿನಿಮಾದಲ್ಲೂ ಕೂಡ ಪಟ್ಟಿದ್ದೀನಿ. ಲಾಸ್ಟಲ್ಲಿ ಆ ಹುಡುಗಿ ಕೂಡ ನನಗೆ ಸಿಗ್ತಾಳೆ. ಬಟ್ ಅವರಿಗೂ ಕೂಡ ರಿಯಲೈಸ್ ಆಗುತ್ತೆ ತಂದೆ ತಾಯಿಗೆ ಏನು ಅಂತ. ಬಟ್ ಬೇಡ, ದೂರ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಅವರು ಕೂಡ ತನ್ನ ತಂಗಿಗೆ ಕೊಟ್ಟಿರೋ ಮಾತನ್ನು ಒಪ್ಕೊಂಡಂಗೆ ಆಗುತ್ತೆ. ಓಕೆ. ಓಕೆ, ಥ್ಯಾಂಕ್ ಯು.